ತಾವು ಇಲ್ಲಿ ಏನು ಖರೀದಿ ಮಾಡ್ತಾ ಇದ್ದೀರಾ ಹಬ್ಬಕ್ಕ? ತಮ್ಮ ಹೆಸರು ಮೇಡಮ್? ಇಲ್ಲೇನು ಈ ವರ್ಷ ಇದನ್ನ ಹೊಸದಾಗಿ ಇಲ್ಲಿ ಮಾಡಿದ್ರಿ ನೀವು? ಹೌದ್ರಿ ಸರ್, ನಾವು ಸ್ನೇಹ ಮಹಿಳಾ ಮಂಡಳದ ಪ್ರೆಸಿಡೆಂಟ್ ರಶ್ಮಿ ದೇಸಾಯಿ ರೀ. ನಾವು ಪ್ರತಿ ವರ್ಷ ಏನಾದರೂ ಒಂದು ಇವೆಂಟ್ ಮಾಡ್ತೀವ್ರಿ. ನಾವು ಹೆಣ್ಮಕ್ಳಿಗೆ ಒಂದು ಹೆಲ್ಪ್ ಆಗಲಿ ಅನ್ನೋ ಉದ್ದೇಶದಿಂದ ಬೇರೆ ಬೇರೆ ಕಡೆಯಿಂದ ಮಳಿಗೆ ತರೋಣ, ಅಂದರೆ ಇಲ್ಲಿ ಲೋಕಲ್ ಮಂದಿಗೆ ಹ್ಯಾಂಡಿಕ್ರಾಫ್ಟ್ಸ್ ಬಗ್ಗೆ ಒಂದು ಸ್ವಲ್ಪ ಅವೇರ್ನೆಸ್ ಬರಲಿ ಅನ್ನೋ ದೃಷ್ಟಿಯಿಂದ ಬೇರೆ ಬೇರೆ ಕಡೆಯಿಂದ ತರಕ್ಕೆ ಟ್ರೈ ಮಾಡಿದ್ವಿ. ಲಕ್ಕಿಲಿ ನಮ್ಗೆ ಗಂಗಾವತಿ ಅವರು ಬರ್ತೀನಿ ಅಂತ ಹೇಳಿ ಪ್ರಪೋಸಲ್ ಇಟ್ಟರು. ಅವರು ಬಂದಿದ್ದಕ್ಕೂ ಚೆನ್ನಾಗಿ ಅನ್ನಿಸ್ತು. ಮತ್ತು ಇದ್ರ ಜೊತೆನೆ ಬಿಜಾಪುರಲ್ಲಿ ಒಬ್ಬರು ಮೀನಾಕ್ಷಿ ಉಟ್ಗಿ ಅಂತ ಹೇಳಿ ಅವರು ಎಲ್ಲ ವಿಧವೆ ಅವ್ರ ಕಡೆನ ಆರ್ನಮೆಂಟ್ಸ್ ಮಾಡಿಸ್ತಾರೆ. ಅವ್ರದ್ದು ಸ್ಟಾಲಿಗೆ ನಾವು ಫ್ರೀ ಬಂದು ನೀವು ಹಿಡ್ಕೋರಿ, ಪ್ರಾಫಿಟ್ ಮಾಡ್ಕೋರಿ ಅಂತ ಒಂದು ದೃಷ್ಟಿಯಿಂದ ಪ್ರತಿಯೊಂದು ಟಾಯ್ಸು ಇದರಲ್ಲಿ ಎಲ್ಲ ಸಿಗಬೇಕು ಅನ್ನೋ ದೃಷ್ಟಿಯಿಂದ ಎಲ್ಲ ಮಳಿಗೆಗಳನ್ನು ತರಕ್ಕೆ ಟ್ರೈ ಮಾಡಿದ್ವಿ. ಇದೊಂದು ಇಷ್ಟು ಸಕ್ಸಸ್ ಆಗ್ತೈತಿ ಅಂತ ನಾವು ಅನ್ಕೊಂಡಿರ್ಲಿಲ್ಲ. ನಿಮ್ಮೆಲ್ಲರದ್ದು ಸಹಕಾರದಿಂದ ಇದೊಂದು ಸಕ್ಸಸ್ಫುಲ್ ಇವೆಂಟ್ ಆಯ್ತು ಅಂತ ಹೇಳಕ್ಕೆ ಧನ್ಯವಾದಗಳು. ಇಲ್ಲ, ಈಗ ಇವತ್ತು ಮತ್ತು ನಾಳೆ ನೀವು ಅದನ್ನು ಕಾರ್ಯಕ್ರಮ ಇಟ್ಕೊಂಡ್ರಿ, ಇವತ್ತಿನಕ್ಕಿಂತ ಜಾಸ್ತಿ ನಾಳೆ ಜನರು ಬರ್ಬೋದು ಅಂತ ನಿರೀಕ್ಷೆ ಅದನ್ನ ನಿಮಗೆ? ಬರ್ಬೋದ್ರಿ ಸರ್. ಯಾಕಂದ್ರೆ ಇವತ್ತು ಮಧ್ಯಾಹ್ನ ಆದ್ರೂ ನಮ್ಗೇನು ಫ್ಲೋ ಕಡಿಮೆ ಆಗಿಲ್ಲ, ಮಳೆ ಬಂದ್ರೂ ಕಡಿಮೆ ಆಗಿಲ್ಲ. ನಾಳೆ ಸಂಡೇ ವರ್ಕಿಂಗ್ ವುಮೆನ್ಸ್ನು ಬರ್ತಾರು ಮತ್ತು ಫ್ಯಾಮಿಲಿ ಅಲೋ ಮಾಡೋದ್ರಿಂದ ನಾಳೆ ಸಂಡೇನು ಮಕ್ಕಳು ಕರ್ಕೊಂಡು ಬರ್ತಾರ ಅಂತ ಇನ್ನೂ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀವಿ. ಮತ್ತು ಇನ್ನೊಂದು ನಾವು ಫ್ಯಾಮಿಲಿ ವಿತ್ ಫ್ಯಾಮಿಲಿ ಅಂತ ಹೇಳಿದ್ರಲ್ಲ, ಎಲ್ಲ ಲೇಡೀಸ್ ಜೆಂಟ್ಸ್ ಎಲ್ಲ ಬಂದು ನಮ್ಗೆ ಇದು ಮಾಡೋಣ, ಈಗ ಅವರಿಗೆ ನೀವು ಕೌಂಟರ್ದಲ್ಲಿ ನೀವು 750 1500 ರೂಪೀಸ್ ನೀವು ತಗೊಂಡ್ರಲ್ಲ, ಇಷ್ಟು ಅಂದರೆ ನೀವು ಆ ಕಲೆಕ್ಟ್ ಫಂಡ್ ನೀವು ಏನು ಕಲೆಕ್ಟ್ ಆಗ್ತದಲ್ಲ, ಈಗ ನಿಮ್ಮದು ಅದೇನು ಖರ್ಚಾಗಿರ್ತದೆ ಅದನ್ನೆಲ್ಲ ತೆಗೆದು ಉಳಿದಿದ್ದ ಫಂಡನ್ನು ನೀವು ಯಾವುದಕ್ಕೆ ಯೂಸ್ ಮಾಡ್ತೀರಿ? ಸರ್, ನಾವು ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಭಾಳ ಕಡಿಮೆ ಸ್ಟಾಲಿಗೆ ತೊಗೊಂಡೇವಿ. ನಾವು ಇದನ್ನೆಲ್ಲ ಹಾಕಿಸಿ ಅಡ್ವರ್ಟೈಸ್ಮೆಂಟ್ 100% ಕೊಡೋಕೆ ಟ್ರೈ ಮಾಡೇವ್ರಿ ಸರ್. ನಮ್ಗೆ ಇದರಲ್ಲಿ ಉಳಿಯೋದು ಬೇಡ, ನಾವು ಒಂದು ಒಳ್ಳೆ ಸಕ್ಸಸ್ಫುಲ್ ಆಗಿ ಇವೆಂಟ್ ಆಗಲಿ ಅನ್ನೋ ದೃಷ್ಟಿಯಿಂದ ಮಾಡ್ತಾ ಇದ್ದೇವೆ. ಮತ್ತು ಇಬ್ಬರು ನಾವು ಅಂದರೆ ಇನ್ನರ್ ಸ್ಟಾಲ್ ಇಟ್ಕೊಟ್ಟೆವು. ಅಲ್ಲ, ನೀವು ಸ್ಟಾಲ್ ಇಟ್ಕೊಟ್ರಿ ಎಲ್ಲ ಓಕೆ ರೀ ಮೇಡಮ್. ನಮ್ಗೇನು ಅಲ್ಲ, ಅಕಸ್ಮಾತ್ ನಿಮಗೆ ಜಾಸ್ತಿ ಪ್ರಾಫಿಟ್ ಆದರೆ ನೀವು ಯಾವುದೇ ಅನಾಥಾಶ್ರಮ ಆಗಲಿ ಅಥವಾ ಯಾವುದಕ್ಕಾರ ಉಪಯೋಗ ಮಾಡ್ಲಿಕ್ಕೆ ಸಾಧ್ಯದನ? ಈಗ ಜೀವನ ಜ್ಯೋತಿ ಅಂತ ಒಂದು ಸ್ಕೂಲ್ ಇದೆ, ಜೈ ಭಾರತ್ ವೃದ್ಧಾಶ್ರಮಕ್ಕೂ ಮಾಡಿರ್ತೀವಿ. ಅಂದರೆ ನಿಮಗೆ ಸೋಷಿಯಲ್ ವರ್ಕಿಗೂ ನೀವು ಹೆಲ್ಪ್ ಮಾಡ್ತೀರಿ ಅಂದಂಗೆ. ಓಕೆ ಮೇಡಮ್, ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು. ಓಕೆ.